ಮಂಡ್ಯದಲ್ಲಿ ನಡೆಯುತ್ತಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕರಾದ ಶ್ರೀಮತಿ ಮೀರಾ ಶಿವಲಿಂಗಯ್ಯನವರು ಮಾತನಾಡಿ, ಇನ್ನು 2 ದಿನದಲ್ಲಿ ಚಾಲನೆಗೊಳ್ಳಲಿದೆ. ಈ ಒಂದು ಸಮ್ಮೇಳನದ ಸಿದ್ಧತೆಗಳು ಭರದಿಂದ ನಡೆಯುತ್ತಾ ಇದೆ. ಹಾಗೆಯೇ ನಮ್ಮ ಇಲ್ಲಿ ಉಸ್ತುವಾರಿ ಮಂತ್ರಿಗಳು, ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿರವರು, DC ರವರು, CEO ಎಲ್ಲರೂ ಕೂಡ ಇಲ್ಲಿ ಬಂದು, ಶಾಸಕರು ಎಲ್ಲರೂ ಬಂದು ಇಲ್ಲಿ ಎಲ್ಲವನ್ನ ತಪಾಸಣೆ ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ನೋಡಿ ಹೋಗಿದ್ದಾರೆ. ಇನ್ನೂ ಇಲ್ಲಿ ವ್ಯವಸ್ಥೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಹಾಗೆಯೇ ಇವತ್ತು ಮಹಿಳಾ ಸಮಿತಿ ಕೂಡ ಇಲ್ಲಿಗೆ ಭೇಟಿ ನೀಡಿ ಸುನಂದಕ್ಕ ಅವರು, ಸೌಭಾಗ್ಯ ಮಾದೇವರು, ಸೀತಾ ಲಕ್ಷ್ಮಣರು ಎಲ್ಲರೂ ಕೂಡ ಇಲ್ಲಿಗೆ ಭೇಟಿ ನೀಡಿ ಮಹಿಳೆಯರಿಗೆ ಯಾವ ರೀತಿ ವ್ಯವಸ್ಥೆಗಳು ಆಗಿದೆ ಅಂತ ಹೇಳಿ ಅವರು ಕೂಡ ಪರಿಶೀಲನೆ ಮಾಡಿ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಮಹಿಳೆಯರು ವಸತಿ ಸಮಸ್ಯೆಯಲ್ಲಿ ಏನೇ ಒಂದು ಸಮಸ್ಯೆ ಆದ್ರೂ ಕೂಡ ಸುನಂದಕ್ಕ ಅವರು ಹಾಗೂ ಅವರ ಈ ಟೀಮ್ನವರು ಒಂದು 100 ಜನಕ್ಕೆ 100 ಮನೆಗಳನ್ನು ಅವರು ಗುರುತಿಸಿದ್ದಾರೆ. ಯಾರಾದರೂ ವಸತಿ ಕೇಳಿ ಬಂದವರಿಗೆ ಕೊಡೋದಕ್ಕೆ ಅಂತ 100 ಕುಟುಂಬಗಳನ್ನು ಮನೆಗಳನ್ನು ಗುರುತಿಸಿದ್ದಾರೆ. ಹಾಗೆಯೇ ಎಲ್ಲ ನಮ್ಮ ಸಾರಿಗೆ ವ್ಯವಸ್ಥೆ ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ. ಪ್ರತಿ ಪಂಚಾಯಿತಿಗೆ ಬಸ್ಗಳು ಹೋಗ್ತಾ ಇದೆ. ಮತ್ತು ಸಿಟಿಗಳಲ್ಲಿ ಕೂಡ ಒಂದು 80 ಬಸ್ಗಳು ಸಿಟಿಯ ಒಳಗಡೆ ಹೋಗಿ ಜನಗಳನ್ನು ಕರ್ಕೊಂಡ್ಬರುವಂಥ ವ್ಯವಸ್ಥೆ ಮಾಡ್ತಾ ಇದೆ. ಹಾಗೂ ಪ್ರತಿದಿನ ಸ್ಕೂಲ್ ಮಕ್ಕಳನ್ನು, ಅಂದರೆ ಹೈಸ್ಕೂಲು ಮತ್ತು ಈ ಡಿಗ್ರಿ ಮಕ್ಕಳನ್ನು ಕರ್ಕೊಳ್ಳೋದು ಕೂಡ ಒಂದು ಬೇರೆಯಾದ ಒಂದು ವ್ಯವಸ್ಥೆ ಇದೆ. ಸೊ ಹಾಗಾಗಿ ಎಲ್ಲ ಕೂಡ ಭಾಳ ವ್ಯವಸ್ಥಿತವಾಗಿ ನಡೀತಾ ಇರೋದ್ರಿಂದ ಈ ಸಮ್ಮೇಳನ ಯಶಸ್ವಿ ಆಗುತ್ತೆ ಅಂತ ಹೇಳಿ ನನಗೆ ಒಂದು ವಿಶ್ವಾಸ ಇದೆ. ಮತ್ತೊಮ್ಮೆ ಎಲ್ಲರೂ ಈ ಸಮ್ಮೇಳನಕ್ಕೆ ಬನ್ನಿ, ಇಲ್ಲಿ ನಿಮ್ಮ ಒಂದು ಕನ್ನಡ ಪ್ರೇಮವನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸೋಣ ಇಲ್ಲಿ ಅಂತ ಹೇಳ್ತಾ ಎಲ್ಲರನ್ನೂ ಸಮ್ಮೇಳನಕ್ಕೆ ಆಹ್ವಾನಿಸ್ತೀವಿ. ಇದು ಮಹಿಳಾ ವ್ಯವಸ್ಥೆ ಮಾಡಿದ್ದೀರಲ್ಲ ಮೇಡಮ್, ನಿಮ್ಮ ಸಂಸ್ಥೆಯಿಂದ ಏನಾರ ವ್ಯವಸ್ಥೆ ಮಾಡಿದ್ದೀರ? ಮಹಿಳಾ ಇದು ಸಮಿತಿ ಅಂತಲೇ ಇದೆ. ಮಹಿಳಾ ಸಮಿತಿಯಿಂದ ಅವರು ಕೆಲವು ವಿಶೇಷವಾದ ಒಂದು ಹಾಗೂ ಒಂದು ಬೇರೆ ಹೊಸ ಥರವಾದ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ. ಇದು ಸಾಹಿತ್ಯದ ಒಂದು ಸಮ್ಮೇಳನ ಆಗಿರೋದ್ರಿಂದ ಮೆರವಣಿಗೆಯಲ್ಲಿ ಬೆಟ್ಟದ ಪುಟ್ಟಿ, ಅದರೊಳಗಡೆ ಒಂದು ವೈಚಾರಿಕತೆಯಿಂದ ಕೂಡಿದಂತಹ ಒಂದು ಪುಸ್ತಕ ಹಾಗೂ ಅದನ್ನು ಮಹಿಳೆಯರು ಮೆರವಣಿಗೆಯಲ್ಲಿ ಭಾಗವಹಿಸಿ ಬರುವಂತಹ, ಅದನ್ನು ಹಿಡಿದು ಮಹಿಳೆಯರು ಭಾಗವಹಿಸಿ ಬರುವಂತಹ ಒಂದು ಹೊಸ ಯೋಜನೆ ಇದು ಇದುವರೆಗೆ ಯಾವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಆಗಿರಲಿಲ್ಲ. ಅಂಥದ್ದೊಂದು ಉನ್ನತವಾದ ಯೋಜನೆಯನ್ನು ಸುನಂದಕ್ಕ ಅವರು, ನಮ್ಮ ಸೌಭಾಗ್ಯ ಮಾದೇವ್, ಸೀತಾ ಲಕ್ಷ್ಮಣ್ ಹಾಗೂ ಎಲ್ಲ ಸಮಿತಿಯವರು ಕೂಡ ಇದು ಮಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಈಗ ಗ್ರಾಮೀಣ ಪ್ರದೇಶದಿಂದ ನಾಯಕಿಯಾದ ಶ್ರೀಮತಿ ಸುನಂದ ಜಯರಾಮ್ ಅವರು ಮಾತನಾಡಿ, ನಿಮ್ಮ ಮಹಿಳಾ ಸಮಿತಿಗೆ ಮಹಿಳಾ ಸಮಿತಿಯ ಜವಾಬ್ದಾರಿ ಈ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸುವ ಮಹಿಳೆಯರು, ವಯಸ್ಸಾದಂಥ ಹಿರಿಯರು, ಹಾಗೆಯೇ ವಿಕಲಚೇತನರು, ಆ ಥರದ ಎಲ್ಲ ಜನತೆಗೆ ವಿಶೇಷವಾಗಿ ಆಸನ ಮತ್ತು ಆಹಾರ, ವಸತಿ ಈ 3 ಸಂಬಂಧಪಟ್ಟಂಗೆ ಜವಾಬ್ದಾರಿಯನ್ನು ನಾವು ತಗೊಂಡಿದ್ದೀವಿ. ಮೇಡಮ್ ಅವರು ಹೇಳ್ದಾಗೇ ಈ ಸಲದ ಒಂದು ಹೊಸ ಹೆಜ್ಜೆ ವೈಚಾರಿಕತೆ ಚಿಂತನೆಯೊಡನೆ ಸಾಹಿತ್ಯಕ್ಕಾಗಿ ಪುಸ್ತಕ, ನುಡಿಗಾಗಿ ಬಾವುಟ ಅಂತೇಳಿ ನಾವು ಮೆರವಣಿಗೆಯಲ್ಲಿ ಸಾಹಿತ್ಯ ಪರಿಷತ್ತಿನ ಲೋಗೋ ಜೊತೆ ನಾವು ಮೆರವಣಿಗೆಯಲ್ಲಿ 87 ಹೆಣ್ಣು ಮಕ್ಕಳುಗಳು, 2 ಬ್ಯಾನರ್ ಹಿಡಿದು 89 ಹೆಣ್ಣು ಮಕ್ಕಳು ಮೆರವಣಿಗೆಯಲ್ಲಿ ಹಸಿರು ಬಣ್ಣದ ಉಡುಪನ್ನು ಧರಿಸಿ ಸಾಕ್ತಾರೆ. ಹಸಿರನ್ನ ಯಾಕೆ ಅಂತ ಹೇಳಿದರೆ ಮಂಡ್ಯ ಕೃಷಿ ಆಧಾರಿತ ಸಂಪದ್ಭರಿತ ಜಿಲ್ಲೆ ಅಂತ ನಾವು ಭಾವಿಸಿದ್ದೀವಿ. ಹಾಗಾಗಿ ಅದನ್ನು ಮಾಡಿ ಸಮ್ಮೇಳನಾಧ್ಯಕ್ಷರ ಮುಂಭಾಗದಲ್ಲಿ ಮೆರವಣಿಗೆಯಲ್ಲಿ ಬರ್ತಕ್ಕಂಥದ್ದು ಅದು ವೈಚಾರಿಕತೆಯ ವಿಚಾರವನ್ನು ಕೂಡ ಸಾರುವಂಥದ್ದಾಗಿರುತ್ತೆ. ಉಳಿದ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು, ಜಿಲ್ಲಾಡಳಿತ, ಕರ್ನಾಟಕ ಸರ್ಕಾರ ಮುಖ್ಯವಾಗಿ ಇಡೀ ಒಟ್ಟು ವ್ಯವಸ್ಥೆಯನ್ನು ಕಳೆದ 4 ತಿಂಗಳಿಂದ ನಿರ್ವಹಿಸಿರ್ತಕ್ಕಂಥ ಮೀರಾ ಶಿವಲಿಂಗಯ್ಯ ಅವರ ಸಂಚಾಲಕರು ಈ ಎಲ್ಲ ಜವಾಬ್ದಾರಿನ ಹೊತ್ತು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಸಮ್ಮೇಳನಕ್ಕೆ ಪ್ರತ್ಯೇಕವಾಗಿ ನಾವು ಸಮಿತಿಯವರೆಲ್ಲ ಏನು ಅಂತ ಅನ್ನೋ ಬದಲು ಒಟ್ಟಾರೆಯಾಗಿ ಸಮ್ಮೇಳನದ ಎಲ್ಲ ಸಿದ್ಧತೆ ಇವರುಗಳ ಮೂಲಕ ಆಗಿದೆ. ಎಷ್ಟು ಜನ ಸೇರ್ಬೋದು ಮಹಿಳೆಯರು ಅಂದಾಜು? ಮಹಿಳೆಯರು ಅಂದಾಜು 50ರಿಂದ
ಒಂದು 70,000 ಅಂತ ಅಂದಾಜಿದೆ. ಅದು ನಮಗೆ ಮೊದಲನೇ ದಿನದಿಂದ ಗೊತ್ತಾಗುತ್ತೆ ಸರ್. ನೋಂದಾಯಿತ ಸಂಖ್ಯೆನೇ 6,000 ಇದೆ ನೊಂದಿತ ಮಾಡಿಕೊಂಡಿರೋರು. ರಿಜಿಸ್ಟ್ರೇಷನ್ ಆಗಿದೆ. ಹಾಗಾಗಿ ಸಾಮಾನ್ಯ ಜನಗಳು ಬರುವಂಥದ್ದು ಮತ್ತು ವೈಯಕ್ತಿಕವಾಗಿ ಬರುವಂಥದ್ದು ಅದೆಲ್ಲ ನಮ್ಗೆ ಇನ್ನೂ ಏನೂ ಗೊತ್ತಾಗ್ತಾ ಇಲ್ಲ. ಬಹುಶಃ ನಾಳಿದ್ರೊಳಗೆ ಅದೆಲ್ಲ ಒಂದು ಗಮನಕ್ಕೆ ಬರುತ್ತೆ. ಹೇಳಿ. ಮಹಿಳೆಯರದು 2 ನಾಟಕಗಳನ್ನು ಕೂಡ ಇದೇ ಸಮಯದಲ್ಲಿ ಆಯೋಜಿಸಿದ್ವಿ. ಶುಕ್ರವಾರ 4 ಗೀತೋಪದೇಶ ನಾಟಕ, ಒಂದು ಪೌರಾಣಿಕ ನಾಟಕ, ಇನ್ನೊಂದು ಇದೆ ಇನ್ನೊಂದು ಯಾವುದು ಅದಕ್ಕೆ ನಾಟಕ ನ್ಯಾಯ ಸೆಲೆಕ್ಟ್ ಆಗಿದೆಯಾ? ನಾವೇ ಕೊಟ್ಟಿದ್ದು. ಮಹಿಳಾ ಸಮಿತಿಯಿಂದ ನಾವು ವೇದಿಕೆಯಲ್ಲಿ ವಿಚಾರ ಮಂಡನೆಯಲ್ಲಿ ಲಿಂಗ ಸಂವೇದಿತ ವಿಷಯಗಳನ್ನು ಇಡಬೇಕು ಅಂತೇಳಿ, ಹಾಗೆಯೇ ರೂಪಕಗಳ ಮೂಲಕ, ಕವಿಗಳ ಕವನಗಳ ಮೂಲಕ, ವಿಚಾರ ಮಂಡನೆಗಳ ಮೂಲಕ ಸ್ತ್ರೀ ಸಂವೇದನೆಗೆ ಹೆಚ್ಚಿಗೆ ಅವಕಾಶ ಕೊಡಬೇಕು ಅಂತ ಅಂದ್ಕೊಂಡು ಅಭಿಪ್ರಾಯ ಕೊಟ್ಟಿದ್ವಿ ಸರ್. ಅದಕ್ಕೆ ಮಾನ್ಯತೆ ಮಾಡಿ ಪರಿಷತ್ತು ಮತ್ತು ಜಿಲ್ಲಾಡಳಿತ ಸರ್ಕಾರ ಅವಕಾಶ ಮಾಡಿದೆ. ಎಲ್ಲ ಪ್ರಕಾರಗಳಲ್ಲೂ ಮಹಿಳೆಯರು ನಾವು ಸಮಾನವಾಗಿ ಭಾಗವಹಿಸ್ತಾ ಇದ್ದೀವಿ ಸರ್. ಪುಸ್ತಕಗಳನ್ನು ಆರಿಸಿರೋರು ಪುಸ್ತಕ ಯಾವ ಪುಸ್ತಕ ಇಟ್ಕೊಂಡು ಹೋಗ್ಬೇಕು, ಅದ್ರ ಬಗ್ಗೆ ಅವರು ಮಂಡ್ಯ ಒಂದು ಪುಸ್ತಕ 87 ಪುಸ್ತಕಗಳನ್ನು ನಾವು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಪುಸ್ತಕಗಳು ಇರಬೇಕು. ಅದ್ರ ಜೊತೆಗೆ ಷಡಕ್ಷರದೇವನಿಂದ ಹಿಡಿದು ಇಲ್ಲಿಯವರೆಗೂ ನನ್ನ ಮಂಡ್ಯ ಜಿಲ್ಲೆಯಲ್ಲೇ ಬರೆದಿರ್ತಕ್ಕಂತಹ ಅಥವಾ ಇಲ್ಲಿಯ ವಿಶೇಷವಾದಂಥ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಬರೆದಿರುವಂಥ ಪುಸ್ತಕ ಮತ್ತು ವ್ಯಕ್ತಿಗಳ ಬಗ್ಗೆ ಬರೆದಿರುವಂಥ ಪುಸ್ತಕಗಳನ್ನು ಆಯ್ಕೆ ಮಾಡ್ತಾರೆ. 87ನೇ ಸಾಹಿತ್ಯ ಸಮ್ಮೇಳನ ಆಗಿರೋದ್ರಿಂದ 87 ಪುಸ್ತಕಗಳು ಬಿದಿರಿನ ಬುಟ್ಟಿಯಲ್ಲಿ ಮಹಿಳೆಯರು. ಸರ್ ಮೇಡಮ್, ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಕಾಲೇಜ್ ಚಳವಳಿಯಲ್ಲಿ ಭಾಗವಹಿಸಿದ್ರು. ಅವ್ರ ಬಗ್ಗೆ ನೀವು ಯಾವ ರೀತಿ ಈ ವೇದಿಕೆಯಲ್ಲಿ ಅವರಿಗೆ ಅವಕಾಶ ಕಲ್ಪಿಸ್ತಾರೆ? ರಾಜ್ಕುಮಾರ್ ಅವ್ರದ್ದು ಒಂದು ಪುಸ್ತಕದ ಅಂಗಡಿಯನ್ನೇ ತೆಗೆದಿದ್ದಾರೆ. ರಾಜ್ಕುಮಾರ್ ಅವರ ಕೃತಿಗಳನ್ನೇ ಒಳಗೊಂಡಂತಹ ಒಂದು ಪುಸ್ತಕದ ಅಂಗಡಿ ಇದೆ. ಹಾಗೂ ಅವರನ್ನ ಎಲ್ಲ ಕಡೆಯೂ ಕೂಡ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತೀವಿ. ಮತ್ತು ಅವ್ರಿಗೆ ಒಂದು ಇದನ್ನು ಕೂಡ ಮಾಡಿದ್ದಾರೆ, ವಾರ ಕೂಡ ಮಾಡಿದ್ದಾರೆ, ಒಂದು ಕಡೆ ಮಾಡಿದ್ದಾರೆ. ಹಾಗೆ ಅವರ ಬಗ್ಗೆ ಮತ್ತು ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಬಗ್ಗೆ ಕೂಡ ಕೆಲವು ವಿಶೇಷತೆಗಳು. ಸರ್ ಥ್ಯಾಂಕ್ ಯು. ಹಿಂಗೆ ಮೇಡಮ್ ಸ್ವಲ್ಪ ಬನ್ನಿ. ಯಾರು ಮೇಡಮ್? ರಾಜ್ಯದ ಹೇಳಿ ಮೇಡಮ್, ತಮ್ಮ ಪರಿಚಯ. ಪದ್ಮಿನಿ ನಾಗರಾಜರವರು, ಅವರು ಕೆಲವು ಅಭಿಪ್ರಾಯ ಹೇಳಿ ಮೇಡಮ್, ಒಂದೆರಡು ಅಭಿಪ್ರಾಯ. ಯಾವ ಅಭಿಪ್ರಾಯ? ಅದೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಐತೆ, ಮಹಿಳೆಯರದೊಂದು ತಂಡ ಮಾಡಿದ್ದೀರಾ, ಎಲ್ಲ ಮಾಹಿತಿಗಳು ಕೊಟ್ಟರೆ, ಮತ್ತು ನಿಮ್ಮ ಕಡೆಯಿಂದ ಏನು? ಮಂಡ್ಯದಲ್ಲಿ ಒಂದು ವಿಶೇಷ, ಯಾಕೆಂದರೆ ಒಂದು ಕಡೆ ಭ್ರೂಣ ಹತ್ಯೆ ಅಂತೇಳಿ ಪ್ರತಿಭಟನೆ ಆಗ್ತಾ ಇರುವಂತಹ ಅಥವಾ ಮಹಿಳೆಯರನ್ನ ಗರ್ಭದಲ್ಲೇ ನಾಶ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಹಿಳೆಯರೆಲ್ಲ ಸಂಘಟಿತರಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಕೇವಲ ಪುರುಷರಿಗೆ ಮಾತ್ರ ಸೀಮಿತವಾಗಿರೋದಲ್ಲ, ಅದು ಮಹಿಳೆಯರದು ಕೂಡ ಅನ್ನುವಂಥದ್ದು ಇದಾಗಲೇ ಪ್ರಥಮ ಬಾರಿಗೆ ಈಗಾಗಲೇ ಅದನ್ನು ಸಾಬೀತು ಮಾಡಿದ್ದೀವಿ ನಾವು. ಜಯದೇವಿ ತಾಯಿ ಲಿಗಾಡೆ ಅವರು ಮಂಡ್ಯದಲ್ಲಿ ಮೊದಲಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ಇದನ್ನು ನಿರ್ವಹಿಸಿದ್ದಾರೆ. ಇವತ್ತು ಸಮ್ಮೇಳನದಲ್ಲೂ ಕೂಡ ಸಂಚಾಲಕರಾಗಿ ವೀರಾ ಶಿವಲಿಂಗಯ್ಯನವರ ಮುಂದಾಳತ್ವದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರುವಂಥ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ಎಲ್ಲ ರಂಗದಲ್ಲೂ ಕೂಡ ಮಹಿಳೆಯರು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಬೆಳೀತಾ ಇದ್ದೀವಿ. ನಾವು ಯಾವತ್ತಿಗೂ ಕೂಡ ಸಮಾನತೆ ಬಯಸೋರೇ ಹೊರತು ಅವ್ರ ಮೇಲೆ ಇವ್ರು ಕೀಳು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅವರು ನಾವು ಒಟ್ಟಿಗೆ ಜೊತೆ ಕರ್ಕೊಂಡೋಗಿ ಅಂತ ಹೇಳ್ತೀವಿ ಹೊರತು ನಮ್ಮನ್ನು ಬಿಟ್ಟು ನಿಮ್ಮ ಮುಂದಕ್ಕೆ ಹೋಗಬೇಡಿ ಅಂತೇಳಿ ನಾವು ಯಾವತ್ತೂ ಹೇಳೋದಿಲ್ಲ. ಯಾಕೆಂದರೆ ಅದು ಮಹಿಳೆಯರ ನಿಜವಾದ ಹಕ್ಕು ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಇವತ್ತು ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅನ್ನುವಂತಹ ಗೋಷ್ಠಿಯನ್ನು ಕೂಡ ನಾವಿಟ್ಟು ಅದರಲ್ಲಿ ಇತ್ತೀಚಿನ ಮಹಿಳೆಯರ ತಲ್ಲಣಗಳೇನು ಅನ್ನುವಂಥದ್ದನ್ನು ಕೂಡ ಒಂದು ಗೋಷ್ಠಿಯಲ್ಲಿ ಮಾತನಾಡೋರಿದ್ದಾರೆ ಮತ್ತು ಭ್ರೂಣ ಹತ್ಯೆ ಬಗ್ಗೆ ಮಾತಾಡೋರಿದ್ದಾರೆ. ಇತ್ತೀಚೆಗೆ ಮರ್ಯಾದೆ ಹತ್ಯೆಗಳು ಕೂಡ ಕೇವಲ ಒಂದು ಕಮ್ಯುನಿಟಿಯಲ್ಲ, ಎಲ್ಲ ಕಮ್ಯುನಿಟಿಯಲ್ಲೂ ಕೂಡ ನಡೀತಾ ಇದೆ. ಆ ಮರ್ಯಾದೆ ಹತ್ಯೆ ಮತ್ತು ಅತ್ಯಂತ ವಿಜೃಂಭಣೆಯ ಮದುವೆಗಳು ಕೂಡ ನಡೀತಾ ಇರುವಂಥದ್ದು. ಅದ್ರ ಬಗ್ಗೆ ಕೂಡ ಇವತ್ತು ನಾವೆಲ್ಲ ಮಾತಾಡಬೇಕು, ಧ್ವನಿ ಎತ್ತಬೇಕು ಅನ್ನುವ ಕಾರಣಕ್ಕೆ ಅಂತಹ ಗೋಷ್ಠಿಗಳನ್ನು ಕೂಡ ಇವತ್ತು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೋಷ್ಠಿಯಲ್ಲಿ ಸೇರಿಸಿದ್ದೀವಿ. ಅದೆಲ್ಲವೂ ಕೂಡ ಇವತ್ತು ಚರ್ಚೆ ಆಗುವಂಥದ್ದು. ಭಾಳ ಜನ ಹೇಳ್ತಿದ್ದಾರೆ 15 ನಿಮಿಷದಲ್ಲಿ ಏನು ಮಾತಾಡ್ಲಿಕ್ಕೆ ಸಾಧ್ಯ, ಏನು ಪ್ರೆಸೆಂಟ್ ಮಾಡ್ಲಿಕ್ಕೆ ಸಾಧ್ಯ ಅಂತ. ಅದು ನಮಗೂ ಗೊತ್ತಿದೆ. 31 ಗೋಷ್ಠಿಗಳಲ್ಲಿ
ಅಷ್ಟಷ್ಟು ಟೈಮನ್ನು ಕೊಡಬೇಕು ಮತ್ತು ಎಲ್ಲ ಮಾತುಗಳು ಮಾತಾಡಬೇಕು ಅನ್ನೋ ಕಾರಣದಿಂದ ನಾವು ಅದು ಮಾಡಿದ್ದೀವಿ. ಆದರೆ ನಾವು ಅದನ್ನು ದಾಖಲಾಗಿ ಇಡಲಿಕ್ಕೆ ಅಂತೇಳಿ ಅವ್ರಿಗೆ ಬರ್ಕೊಡ್ಲಿ ಅಂತೇಳಿ ಕೂಡ ಕೇಳಿದ್ದೀವಿ. ಅವೆಲ್ಲವನ್ನು ಅಕ್ಷರ ರೂಪದಲ್ಲಿ ಅವ್ರು ಬರ್ಕೊಟ್ಟ ಮೇಲೆ ಅವುಗಳನ್ನು ಪುಸ್ತಕ ರೂಪದಲ್ಲಿ ತರುವ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಿದ್ವಿ. ಹಾಗಾಗಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇದು ನಮ್ಮೆಲ್ಲರ ಸಮ್ಮೇಳನ. ಇದು ಪುರುಷರದು ಸ್ತ್ರೀಯರದು ಅಂತಲ್ಲ, ನಮ್ಮೆಲ್ಲರ ಕನ್ನಡಿಗರ ಸಮ್ಮೇಳನ. ಅದಕ್ಕೆ ನಾವೆಲ್ಲ ಜೊತೆಯಾಗಿದ್ದೀವಿ. ಅದರಲ್ಲೂ ಮಂಡ್ಯದಲ್ಲಿ ಮೇಡಮ್ ಮತ್ತು ಮೇಡಮ್ ಸುನಂದಕ್ಕ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ಮತ್ತು ಸ್ತ್ರೀ ಶಕ್ತಿ ಏನು ಅನ್ನುವಂಥದ್ದು ಕೇವಲ ಒಂದು ಕಾಲ ಚಳುವಳಿಯಿಂದ ಹಿಡಿದು ಇವತ್ತು ಮಂಡ್ಯ ಭಾಳಷ್ಟು ಸ್ತ್ರೀ ಶಕ್ತಿ ಬಗ್ಗೆ ಜಾಗೃತವಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಸಮಾನಾಂತರವಾಗಿ ನಾವು ಕೂಡ ಇಲ್ಲಿ ಮಹಿಳೆಯರೆಲ್ಲ ಒಟ್ಟು ಸೇರಿದ್ದೇವೆ ಅಂತ ಹೇಳಲಿಕ್ಕೆ ಕ್ಲೋಸ್ ಮಾಡ್ಬಿಡ್ತೀನಿ. ಒಂಚೂರು ಹಿಂಗೆ ಬನ್ನಿ ಮೇಡಮ್. ಹೇಳಿ. ಮಹಿಳೆಯರದು 2 ನಾಟಕಗಳನ್ನು ಕೂಡ ಇದೇ ಸಮಯದಲ್ಲಿ ಆಯೋಜಿಸಿದ್ವಿ. ಶುಕ್ರವಾರ 4 ಗೀತೋಪದೇಶ ನಾಟಕ, ಒಂದು ಪೌರಾಣಿಕ ನಾಟಕ, ಇನ್ನೊಂದು ಇದೆ ಇನ್ನೊಂದು ಯಾವುದು ಅದಕ್ಕೆ ನ್ಯಾಯ ಸೆಲೆಕ್ಟ್ ಆಗಿದೆಯಾ? ನಾವೇ ಕೊಟ್ಟಿದ್ದು. ಮಹಿಳಾ ಸಮಿತಿಯಿಂದ ನಾವು ವೇದಿಕೆಯಲ್ಲಿ ವಿಚಾರ ಮಂಡನೆಯಲ್ಲಿ ಲಿಂಗ ಸಂವೇದಿತ ವಿಷಯಗಳನ್ನು ಇಡಬೇಕು ಅಂತೇಳಿ, ಹಾಗೆಯೇ ರೂಪಕಗಳ ಮೂಲಕ, ಕವಿಗಳ ಕವನಗಳ ಮೂಲಕ, ವಿಚಾರ ಮಂಡನೆಗಳ ಮೂಲಕ ಸ್ತ್ರೀ ಸಂವೇದನೆಗೆ ಹೆಚ್ಚಿಗೆ ಅವಕಾಶ ಕೊಡಬೇಕು ಅಂತ ಅಂದ್ಕೊಂಡು ಅಭಿಪ್ರಾಯ ಕೊಟ್ಟಿದ್ವಿ ಸರ್. ಅದಕ್ಕೆ ಮಾನ್ಯತೆ ಮಾಡಿ ಪರಿಷತ್ತು ಮತ್ತು ಜಿಲ್ಲಾಡಳಿತ ಸರ್ಕಾರ ಅವಕಾಶ ಮಾಡಿದೆ. ಎಲ್ಲ ಪ್ರಕಾರಗಳಲ್ಲೂ ಮಹಿಳೆಯರು ನಾವು ಸಮಾನವಾಗಿ ಭಾಗವಹಿಸ್ತಾ ಇದ್ದೀವಿ ಸರ್. ಪುಸ್ತಕಗಳನ್ನು ಆರಿಸಿರೋರು ಪುಸ್ತಕ ಯಾವ ಪುಸ್ತಕ ಇಟ್ಕೊಂಡು ಹೋಗ್ಬೇಕು, ಅದ್ರ ಬಗ್ಗೆ ಅವರು ಮಂಡ್ಯ ಒಂದು 87 ಪುಸ್ತಕಗಳನ್ನು ನಾವು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಪುಸ್ತಕಗಳು ಇರಬೇಕು. ಅದ್ರ ಜೊತೆಗೆ ಷಡಕ್ಷರ ದೇವನಿಂದ ಹಿಡಿದು ಇಲ್ಲಿಯವರೆಗೂ ನಾನು ಮಂಡ್ಯ ಜಿಲ್ಲೆಯಲ್ಲೇ ಬರೆದಿರ್ತಕ್ಕಂತಹ ಅಥವಾ ಇಲ್ಲಿಯ ವಿಶೇಷವಾದಂಥ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಬರೆದಿರುವಂಥ ಪುಸ್ತಕ ಮತ್ತು ವ್ಯಕ್ತಿಗಳ ಬಗ್ಗೆ ಬರೆದಿರುವಂಥ ಪುಸ್ತಕಗಳನ್ನು ಆಯ್ಕೆ ಮಾಡ್ಕೊಂಡು 87ನೇ ಸಾಹಿತ್ಯ ಸಮ್ಮೇಳನ ಆಗಿರೋದ್ರಿಂದ 87 ಪುಸ್ತಕಗಳು ಬಿದಿರಿನ ಬುಟ್ಟಿಯಲ್ಲಿ ಮಹಿಳೆಯರು. ಸರ್ ಮೇಡಮ್, ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಕಾಲೇಜ್ ಚಳವಳಿಯಲ್ಲಿ ಭಾಗವಹಿಸಿದ್ರು. ಅವ್ರ ಬಗ್ಗೆ ನೀವು ಯಾವ ರೀತಿ ಈ ವೇದಿಕೆಯಲ್ಲಿ ಅವರಿಗೆ ಅವಕಾಶ ಕಲ್ಪಿಸ್ತಾರೆ? ರಾಜ್ಕುಮಾರ್ ಅವ್ರದ್ದು ಒಂದು ಪುಸ್ತಕದ ಅಂಗಡಿಯನ್ನೇ ತೆಗೆದಿದ್ದಾರೆ. ರಾಜ್ಕುಮಾರ್ ಅವರ ಕೃತಿಗಳನ್ನೇ ಒಳಗೊಂಡಂತಹ ಒಂದು ಪುಸ್ತಕದ ಅಂಗಡಿ ಇದೆ. ಹಾಗೂ ಅವರನ್ನ ಎಲ್ಲ ಕಡೆಯೂ ಕೂಡ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತೀವಿ. ಮತ್ತು ಅವ್ರಿಗೆ ಒಂದು ಇದನ್ನು ಕೂಡ ಮಾಡಿದ್ದಾರೆ, ವಾರ ಕೂಡ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ. ಹಾಗೆ ಅವರ ಬಗ್ಗೆ ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಬಗ್ಗೆ ಕೂಡ ಕೆಲವು ವಿಶೇಷತೆಗಳಿದೆ. ಸರ್ ಥ್ಯಾಂಕ್ ಯು. ಹಿಂಗೆ ರೀ ಮೇಡಮ್, ಸ್ವಲ್ಪ ಬನ್ನಿ. ಯಾರು ಮೇಡಮ್ ರಾಜ್ಯದ ಹೇಳಿ ಮೇಡಮ್, ತಮ್ಮ ಪರಿಚಯ ಪದ್ಮಿನಿ ನಾಗರಾಜ್ ಅವರು ಕೆಲವು ಅಭಿಪ್ರಾಯ ಹೇಳಿ ಮೇಡಮ್. ಒಂದೆರಡು ಅಭಿಪ್ರಾಯ. ಯಾವ ಅಭಿಪ್ರಾಯ? ಅದೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಐತೆ, ಮಹಿಳೆಯರದೊಂದು ತಂಡ ಮಾಡಿದ್ದೀರಾ, ಎಲ್ಲ ಮಾಹಿತಿಗಳು ಕೊಟ್ಟರೆ, ಮತ್ತು ನಿಮ್ಮ ಕಡೆಯಿಂದ ಏನು? ಮಂಡ್ಯದಲ್ಲಿ ಒಂದು ವಿಶೇಷ, ಯಾಕೆಂದರೆ ಒಂದು ಕಡೆ ಭ್ರೂಣ ಹತ್ಯೆ ಅಂತೇಳಿ ಪ್ರತಿಭಟನೆ ಆಗ್ತಾ ಇರುವಂತಹ ಅಥವಾ ಮಹಿಳೆಯರನ್ನ ಗರ್ಭದಲ್ಲೇ ನಾಶ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಹಿಳೆಯರೆಲ್ಲ ಸಂಘಟಿತರಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಕೇವಲ ಪುರುಷರಿಗೆ ಮಾತ್ರ ಸೀಮಿತವಾಗಿರೋದಲ್ಲ, ಅದು ಮಹಿಳೆಯರದು ಕೂಡ ಅನ್ನುವಂಥದ್ದು ಇದಾಗಲೇ ಪ್ರಥಮ ಬಾರಿಗೆ ಈಗಾಗಲೇ ಅದನ್ನು ಸಾಬೀತು ಮಾಡಿದ್ದೀವಿ ನಾವು. ಜಯದೇವಿ ತಾಯಿ ಲಿಗಾಡೆ ಅವರು ಮಂಡ್ಯದಲ್ಲಿ ಮೊದಲಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ಇದನ್ನು ನಿರ್ವಹಿಸಿದ್ದಾರೆ. ಇವತ್ತು ಸಮ್ಮೇಳನದಲ್ಲೂ ಕೂಡ ಸಂಚಾಲಕರಾಗಿ ಮೀರಾ ಶಿವಲಿಂಗಯ್ಯನವರ ಮುಂದಾಳತ್ವದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರುವಂಥ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ಎಲ್ಲ ರಂಗದಲ್ಲೂ ಕೂಡ ಮಹಿಳೆಯರು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಬೆಳೀತಾ ಇದ್ದೀವಿ. ನಾವು ಯಾವತ್ತಿಗೂ ಕೂಡ ಸಮಾನತೆ ಬಯಸೋರೇ ಹೊರತು ಅವ್ರ ಮೇಲೆ ಇವ್ರು ಕೀಳು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅವರು ನಾವು ಒಟ್ಟಿಗೆ ಜೊತೆ ಕರ್ಕೊಂಡೋಗಿ ಅಂತ ಹೇಳ್ತೀವಿ ಹೊರತು ನಮ್ಮನ್ನು ಬಿಟ್ಟು ನೀವು ಮುಂದಕ್ಕೆ ಹೋಗಬೇಡಿ ಅಂತೇಳಿ ನಾವು ಯಾವತ್ತೂ ಹೇಳೋದಿಲ್ಲ. ಯಾಕೆಂದರೆ ಅದು ಮಹಿಳೆಯರ ನಿಜವಾದ ಹಕ್ಕು ಅಂತೇಳಿ ನಾನು ಭಾವಿಸ್ತೀನಿ.
ಹಾಗಾಗಿ ಇವತ್ತು ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅನ್ನುವಂತಹ ಗೋಷ್ಠಿಯನ್ನು ಕೂಡ ನಾವಿಟ್ಟು ಅದರಲ್ಲಿ ಇತ್ತೀಚಿನ ಮಹಿಳೆಯರ ತಲ್ಲಣಗಳೇನು ಅನ್ನುವಂಥದ್ದನ್ನು ಕೂಡ ಒಂದು ಗೋಷ್ಠಿಯಲ್ಲಿ ಮಾತನಾಡೋರಿದ್ದಾರೆ ಮತ್ತು ಭ್ರೂಣ ಹತ್ಯೆ ಬಗ್ಗೆ ಮಾತಾಡೋರಿದ್ದಾರೆ. ಇತ್ತೀಚೆಗೆ ಮರ್ಯಾದೆ ಹತ್ಯೆಗಳು ಕೂಡ ಕೇವಲ ಒಂದು ಕಮ್ಯುನಿಟಿಯಲ್ಲ, ಎಲ್ಲ ಕಮ್ಯುನಿಟಿಯಲ್ಲೂ ಕೂಡ ನಡೀತಾ ಇದೆ. ಆ ಮರ್ಯಾದೆ ಹತ್ಯೆ ಮತ್ತು ಅತ್ಯಂತ ವಿಜೃಂಭಣೆಯ ಮದುವೆಗಳು ಕೂಡ ನಡೀತಾ ಇರುವಂಥದ್ದು. ಅದ್ರ ಬಗ್ಗೆ ಕೂಡ ಇವತ್ತು ನಾವೆಲ್ಲ ಮಾತಾಡಬೇಕು, ಧ್ವನಿ ಎತ್ತಬೇಕು ಅನ್ನುವ ಕಾರಣಕ್ಕೆ ಅಂತಹ ಗೋಷ್ಠಿಗಳನ್ನು ಕೂಡ ಇವತ್ತು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೋಷ್ಠಿಯಲ್ಲಿ ಸೇರಿಸಿದ್ದೀವಿ. ಅದೆಲ್ಲವೂ ಕೂಡ ಇವತ್ತು ಚರ್ಚೆ ಆಗುವಂಥದ್ದು. ಭಾಳ ಜನ ಹೇಳ್ತಿದ್ದಾರೆ 15 ನಿಮಿಷದಲ್ಲಿ ಏನು ಮಾತಾಡ್ಲಿಕ್ಕೆ ಸಾಧ್ಯ, ಏನು ಪ್ರೆಸೆಂಟ್ ಮಾಡ್ಲಿಕ್ಕೆ ಸಾಧ್ಯ ಅಂತ. ಅದು ನಮಗೂ ಗೊತ್ತಿದೆ. 31 ಗೋಷ್ಠಿಗಳಲ್ಲಿ ಅಷ್ಟಷ್ಟು ಟೈಮನ್ನು ಕೊಡಬೇಕು ಮತ್ತು ಎಲ್ಲ ಮಾತುಗಳು ಮಾತಾಡಬೇಕು ಅನ್ನೋ ಕಾರಣದಿಂದ ನಾವು ಅದು ಮಾಡಿದ್ದೀವಿ. ಆದರೆ ನಾವು ಅದನ್ನು ದಾಖಲಾಗಿ ಇಡಲಿಕ್ಕೆ ಅಂತೇಳಿ ಅವ್ರಿಗೆ ಬರ್ಕೊಡ್ಲಿ ಅಂತೇಳಿ ಕೂಡ ಕೇಳಿದ್ದೀವಿ. ಅವೆಲ್ಲವನ್ನು ಅಕ್ಷರ ರೂಪದಲ್ಲಿ ಅವ್ರು ಬರ್ಕೊಟ್ಟ ಮೇಲೆ ಅವುಗಳನ್ನು ಪುಸ್ತಕ ರೂಪದಲ್ಲಿ ತರುವ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಿದ್ವಿ. ಹಾಗಾಗಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇದು ನಮ್ಮೆಲ್ಲರ ಸಮ್ಮೇಳನ. ಇದು ಪುರುಷರದು ಸ್ತ್ರೀಯರದು ಅಂತಲ್ಲ, ನಮ್ಮೆಲ್ಲರ ಕನ್ನಡಿಗರ ಸಮ್ಮೇಳನ. ಅದಕ್ಕೆ ನಾವೆಲ್ಲ ಜೊತೆಯಾಗಿದ್ದೀವಿ. ಅದರಲ್ಲೂ ಮಂಡ್ಯದಲ್ಲಿ ಮೇಡಮ್ ಮತ್ತು ಮೇಡಮ್ ಸುನಂದಕ್ಕ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ಮತ್ತು ಸ್ತ್ರೀ ಶಕ್ತಿ ಏನು ಅನ್ನುವಂಥದ್ದು ಕೇವಲ ಒಂದಕ್ಕಲ್ಲ, ಚಳುವಳಿಯಿಂದ ಹಿಡಿದು ಇವತ್ತು ಮಂಡ್ಯ ಭಾಳಷ್ಟು ಸ್ತ್ರೀ ಶಕ್ತಿ ಬಗ್ಗೆ ಜಾಗೃತವಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಸಮಾನಾಂತರವಾಗಿ ನಾವು ಕೂಡ ಇಲ್ಲಿ ಮಹಿಳೆಯರೆಲ್ಲ ಒಟ್ಟು ಸೇರಿದ್ದೇವೆ ಅಂತ ಹೇಳಲಿಕ್ಕೆ ಕ್ಲೋಸ್ ಮಾಡ್ಬಿಡ್ತೀನಿ. ಅಲ್ಲ, ಒಂದು ನಿಮಿಷ ಇರ್ರಿ, ತಗೊಳ್ಳಿ. ನಾವು ಎಲ್ಲರೂ ಅಗ್ಲಿಕ್ಕೆ ನಿಂತ್ಕೊಳ್ಳಿ. ಒಂಚೂರು ಹಿಂಗೆ ಬನ್ನಿ ಮೇಡಮ್. ಹೇಳಕ್ಕೆ ಬನ್ನಿ. ಈ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯಲ್ಲಿ ನಡೀತಿರುವಂಥ ಈ ಸುವರ್ಣ ಸಂದರ್ಭದಲ್ಲಿ ನಮ್ಮ ತಾತನವರಾದ ದಿವಂಗತ ಶ್ರೀ PN ಜೋರಪ್ಪಗೌಡರ ಅಭಿನಂದನಾ ಗ್ರಂಥ ಸಾಹಸಯಾತ್ರಿಯನ್ನು ಮತ್ತೆ ಮರುಮುದ್ರಣ ಮಾಡಿ ಅದನ್ನು ಕುವೆಂಪುರವರ ರಾಷ್ಟ್ರಕವಿ ಕುವೆಂಪುರವರ ಸುಪುತ್ರಿಯಾದ ಶ್ರೀಮತಿ ತಾರಿಣಿ ಮತ್ತು ಚಿದಾನಂದ ಗೌಡರ ಕೈಲಿ ಉದ್ಘಾಟನೆಯನ್ನು ಮಾಡಿಸ್ತಾ ಇದ್ದೀವಿ. 20ನೇ ತಾರೀಕು ಪುಸ್ತಕ ಮಳಿಗೆಯಲ್ಲಿ PN ಜೋರಪ್ಪಗೌಡ ಆ್ಯಂಡ್ ಸನ್ಸ್ ಅನ್ನೋ ಒಂದು ಮಳಿಗೆಯಲ್ಲಿ ತಾರಿಣಿಯವರು ಮತ್ತು ಚಿದಾನಂದ ಗೌಡ್ರ ಜೊತೆಗೆ ನಮ್ಮ ಶ್ರೀ ಬಾಲಗಂಗಾಧರ ನಿರ್ಮಲಾನಂದ ಸ್ವಾಮೀಜಿಗಳು ಮತ್ತು ಚಲುವರಾಯ ಸ್ವಾಮಿಯವರು, ರವಿಕುಮಾರ್ ಗಣಿರವರು ಮತ್ತು ಎಲ್ಲ ನಮ್ಮ ಮೀರಕ್ಕನವರು, ಸುನಂದಕ್ಕನವರು ಎಲ್ಲರೂ ಕೂಡ ಬಂದು ಅದನ್ನು ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ತಾವುಗಳಿಂದ ಕೂಡ ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ಬಂದಿದ್ದ ಉದ್ದೇಶ ಹೇಳಿ. ಏನು 3